ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತು ಸಂಡೆಯ ವ್ಲಾಗನ್ನು ಶುರು ಮಾಡಿದ್ದೆ. ಸಂಡೇ ಹೊತ್ತು ನಾನು ಬೆಡ್ಶೀಟನ್ನೆಲ್ಲ ವಾಶಿಗೆ ಹಾಕ್ತೀನಿ. ಬೆಡ್ಶೀಟ್ನ ನೀವು ವಾಶ್ ಮಾಡೋಕ್ಕೆ ಅಂತ ಅಂದರೆ ಇವಾಗ ವೈಟ್ ಕಲರ್ ಡ್ರೆಸ್ ಏನಾದರೂ ಇದ್ದರೆ ಟವಲ್ಲು, ಬನಿಯನ್ನು ಮತ್ತು ವೈಟ್ ಕಲರ್ ಯೂನಿಫಾರ್ಮ್ ಇರ್ಬೋದು, ಅಥವಾ ಏನೇ ವೈಟ್ ಕಲರ್ ಬೆಡ್ಶೀಟ್, ಸೊ ಈ ಥರ ಎಲ್ಲನೂ ಒಮ್ಮೆಲೇ ಸಪ್ರೇಟಾಗಿ ಹಾಕಿ ವಾಷಿಂಗ್ ಮಿಷಿನ್ಗೆ ಕಲರ್ ಡ್ರೆಸ್ ಜೊತೆಗೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ವೈಟ್ ಕಲರ್ ಶೇಡ್ ಡಿಮ್ ಆಗ್ತಾ ಹೋಗುತ್ತೆ. ಅಷ್ಟು ವೈಟ್ ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಬೆಳಗ್ಗೆನೇ ಬಿಸಿ ನೀರಲ್ಲೇ ಬೆಡ್ಶೀಟು, ಟವಲ್ಲು, ಪಿಲ್ಲೋ ಕವರ್ ಎಲ್ಲನೂ ಕೂಡ ವೈಟ್ ಕಲರ್ ಸಪ್ರೇಟಾಗಿ ಎತ್ತಿಟ್ಬಿಟ್ಟು ತುಂಬ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇರೋ ನೀರಲ್ಲಿ ಸೋಪಿನ ಪುಡಿ ಹಾಕಿ ಚೆನ್ನಾಗಿ ನೆನೆ ಹಾಕಿದ್ದೆ. ಅದನ್ನು ಇವಾಗ ವಾಷಿಂಗ್ ಮಿಷಿನ್ಗೆ ನಾರ್ಮಲ್ ವಾಶ್ಗೆ ಹಾಕ್ತಾಯಿದ್ದೀನಿ, ಡೈಲಿ ವಾಶ್ಗೆ. ಇದರಿಂದ ವೈಟ್ ಕಲರ್ ಬಟ್ಟೆ ಏನಿದೆ ಅದು ಚೆನ್ನಾಗಿ ಕ್ಲೀನ್ ಆಗುತ್ತೆ. ವೈಟ್ ಕಲರ್ ಟವಲನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಲ್ವಾ. ಸೊ ಹಾಗಾಗಿ ಸಂಡೇ ಹೊತ್ತು ಈ ಕೆಲಸ ಇರುತ್ತೆ. ಇಲ್ಲಿಂದ ನನ್ನ ಸಂಡೆಯ ಕೆಲಸ ಶುರು ಆಗುತ್ತೆ. ಸೊ ಬನ್ನಿ ಇವತ್ತು ಸಂಡೇ ವ್ಲಾಗ್ ಹೇಗಿರುತ್ತೆ ನೋಡೋಣ. ಸಂಡೇ ಸ್ಪೆಷಲ್ ಇವತ್ತು ಚಿಕನ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಬಟರ್ ಚಿಕನ್ ಮತ್ತು ಬಟರ್ ಪನ್ನೀರ್ ಎರಡನ್ನೂ ಕೂಡ ಒಂದೇ ಗ್ರೇವಿಯಲ್ಲಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು, ಇದಕ್ಕೆ ನಾವು ಚಿಕನ್ನ ಮ್ಯಾರಿನೇಟ್ ಮಾಡಬೇಕಾಗತ್ತೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಹಾಗೆ ಖಾರದ ಪುಡಿ, ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಕಲರ್ ಅಷ್ಟೇ ಬರುತ್ತೆ. ಒಂದು ಅರ್ಧ ಲೆಮನ್, ಒಂದು ಸ್ಪೂನಷ್ಟು ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಮ್ಯಾರಿನೇಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಉಪ್ಪು ಹುಳಿ ಎಲ್ಲ ಚಿಕನ್ಗೆ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಈಗ ಪ್ಯಾನ್ಗೆ ಸ್ವಲ್ಪ ಆಯಿಲ್ ತೊಗೋತಾ ಇದ್ದೀನಿ. ಇದು ಬಂದ್ಬಿಟ್ಟು ಬೇಸ್ ಗ್ರೇವಿ ಅಂತಲೇ ಹೇಳ್ಬೋದು. ಪನ್ನೀರ್ ಹಾಕ್ಕೋಬೋದು, ಇಲ್ಲ ಅಂತಂದರೆ ಚಿಕನ್ ಆದರೂ ಹಾಕ್ಕೋಬೋದು. ಇದಕ್ಕೆ ನಾನು ಒಂದು 2 ಮೀಡಿಯಮ್ ಸೈಜ್ ದೊಡ್ಡದು 2 ಈರುಳ್ಳಿ ತೊಗೊಂಡಿದ್ದೀನಿ. ಅದಕ್ಕೆ ನಾವಿವಾಗ ಗೋಡಂಬಿಯನ್ನು ಹಾಕ್ಕೊಳ್ಳೋಣ. ಗೋಡಂಬಿಯನ್ನು ವಾಶ್ ಮಾಡಿ ನೆನೆ ಹಾಕಿ ಹಾಕಿದ್ರೂ ಆಗುತ್ತೆ, ಇಲ್ಲ ಈ ಥರ ಫ್ರೈ ಮಾಡಿಕೊಂಡ್ರೂ ಆಗುತ್ತೆ. ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೂ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಬಂದು ಒಂದು 3 ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. ಸ್ವಲ್ಪ ರೆಡ್ ಕಲರಲ್ಲಿ ತೊಗೊಳ್ಳಿ, ಕಲರ್ ಚೆನ್ನಾಗಿ ಬರುತ್ತೆ ಬಟರ್ ಚಿಕನ್ಗೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು 2 to 3 ಮಿನಿಟ್ಸ್ ಸ್ಟೀಮ್ ಮಾಡಿದ್ರೆ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಬೇಕು, ಬೆಂದಿರಬೇಕು ಟೊಮೊಟೊ ಎಲ್ಲ, ಈ ಥರ ಸಾಕು. ಇದನ್ನು ತಣ್ಣಗೆ ಹಾಕೋದಕ್ಕೆ ಇಡ್ತಾಯಿದ್ದೀನಿ. ಅದು ತಣ್ಣಗಾಗೋಷ್ಟರಲ್ಲಿ ಚಿಕನ್ನ ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಳ್ಳೋಣ ಅಂತ ಪ್ಯಾನ್ಗೆ ಆಯಿಲ್ ಹಾಕ್ಬಿಟ್ಟು ಏನು ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಿದ್ನಲ್ಲ ಚಿಕನ್ನ, ಅದನ್ನು ಶಾಲೋ ಫ್ರೈ ಮಾಡ್ಕೊತೀನಿ. ಶಾಲೋ ಫ್ರೈ ಅನ್ನೋದಕ್ಕಿಂತ ಆ್ಯಕ್ಚುಲಿ ಇದು ಲೈಟಾಗಿ ಆಯಿಲ್ ಹಾಕ್ಬಿಟ್ಟು ಕಂಪ್ಲೀಟ್ ಒಂದು ಏನು ಮ್ಯಾರಿನೇಟ್ ಮಾಡೋದಕ್ಕೆ ಮಸಾಲ ಹಾಕಿದ್ನೋ ಅದನ್ನೆಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡಬೇಕು. ಚಿಕನ್ ಇಲ್ಲಿ ಫ್ರೈ ಆಗ್ತಾ ಇದೆ. ಜಾಸ್ತಿ ಏನು ಆಯಿಲ್ ಹಾಕಿಲ್ಲ ನಾನು. ಇವಾಗ 2 ಸೈಡ್ ಚೆನ್ನಾಗಿ ತಿರುಗಿಸ್ಬಿಟ್ಟು ಚಿಕನ್ನ ಬಾಯ್ಲ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಆ ಮಸಾಲ ಡ್ರೈ ಆಗೋವರೆಗೂ ಚಿಕನ್ ಬಾಯ್ಲ್ ಆಗುತ್ತೆ. ಇಲ್ಲಿ ಬೇಸ್ ಗ್ರೇವಿಗೆ ಏನು ರೆಡಿ ಮಾಡಿದ್ನಲ್ಲ ಅದು ತಣ್ಣಗಾಗಿದೆ, ಮಿಕ್ಸಿಲಿ ಗ್ರೈಂಡ್ ಮಾಡೋಕ್ಕೆ ಹಾಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನೀರೆಲ್ಲ ಖಾಲಿ ಆಗ್ತಾಯಿದೆ, ಚಿಕನ್ನಲ್ಲಿರುವಂಥ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಆಯಿಲ್ ಕಾಣಿಸ್ತದೆ ನೋಡಿ, ಈ ಥರ ಕಂಪ್ಲೀಟ್ ಡ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಗ್ರೇವಿ ರೆಡಿ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನೇ ಹಾಕೋತಾ ಇದ್ದೀನಿ. ಕಲರ್ ಬರುತ್ತೆ ತುಂಬ ಚೆನ್ನಾಗಿ ಅಂತ. ಮತ್ತು ರುಬ್ಬಿರೋ ಮಸಾಲ, ಈರುಳ್ಳಿ, ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ ಹಾಕಿ ರುಬ್ಬಿ ಪೇಸ್ಟ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಒಂದು ಸ್ವಲ್ಪ ಮಸಾಲಾನ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಧನಿಯಾ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಇದು ಬಂದು ರೆಡ್ ಚಿಲ್ಲಿ ಪೌಡರ್ ಖಾರಕ್ಕೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಸಾಲಾನ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ, ಇದೇ ಬೇಸ್ ಗ್ರೇವಿ ಬರುತ್ತೆ ಬಟರ್ ಚಿಕನ್ಗೆ ಅಥವಾ ಬಟರ್ ಪನ್ನೀರ್ಗೂ ಅಷ್ಟೇ ಇದೇ ಥರನೇ ಮಾಡೋದು. ಸೊ ಈ ಒಂದು ಗ್ರೇವಿಯನ್ನು ಸಪ್ರೇಟಾಗಿ ಒಂದು ಬೌಲಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಇದು ಬಂದು ಪ್ರಗತಿಗೆ ಬಟರ್ ಪನ್ನೀರ್ ಮಾಡೋದಕ್ಕಾಗುತ್ತೆ. ಈಗ ಫ್ರೈ ಮಾಡಿಟ್ಟಿದ್ದಂಥ ಚಿಕನನ್ನು ಮಸಾಲೆಯಲ್ಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಮನೆಯಲ್ಲೂ ಒಬ್ಬರು 4 ಜನ ಚಿಕನ್ ತಿಂದರೆ, ಅಂದರೆ ನಾನ್ ವೆಜ್ ತಿಂದರೆ ಒಬ್ಬರು ಮಾತ್ರ ವೆಜ್ ಇರ್ತಾರೆ. ಸೊ ನಮ್ಮ ಮನೇಲೂ ಕೂಡ ಅದೇ ಕೇಸು. ಈಗ ಬಟರ್ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಬಿಸಿ ನೀರನ್ನು ಹಾಕೋತಾ ಇದ್ದೀನಿ. ತಣ್ಣೀರಲ್ಲ, ಬಿಸಿನೀರು ಹಾಕ್ಕೊಳ್ಳಿ. ಗ್ರೇವಿಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ. ನಿಮಗೆ ರೆಸ್ಟೋರೆಂಟ್
ಸ್ಟೈಲಲ್ಲೇ ಟೇಸ್ಟ್ ಬೇಕಂದರೆ ಒಂದು ದೊಡ್ಡ ಸ್ಪೂನಷ್ಟು ಟೊಮೊಟೊ ಕೆಚಪನ್ನು ಹಾಕಿ ಲೈಟಾಗಿ ಸ್ವಲ್ಪ ಶುಗರ್ ಕೂಡ ಹಾಕಿದ್ರೆ ನಿಮ್ಗೆ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಬಟ್ ನನಗೆ ಶುಗರ್ ಇಷ್ಟ ಆಗಲ್ಲ, ಅದಕ್ಕಾಗಿ ನಾನು ಸ್ಕಿಪ್ ಮಾಡಿದ್ದೀನಿ. ಕೊನೆಯದಾಗಿ ಕಸೂರಿ ಮೇಥಿ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಬಾಯ್ಲ್ ಮಾಡಿದ್ರೆ ಬಟರ್ ಚಿಕನ್ ರೆಡಿ ಆಯಿತು. ಗ್ರೇವಿ ನೋಡ್ಬೋದು ಮಸ್ತಾಗಿದೆ, ತುಂಬ ಚೆನ್ನಾಗಿರುತ್ತೆ. ಅದು ಗ್ರೇವಿ ಟೆಕ್ಸ್ಚರೇ ನಮಗೆ ಅಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅಂತ ಈಗ ಚಿಕನ್ ತೊಗೊಂಡು ಬಂದಿದ್ರಲ್ಲ ಅದರಲ್ಲಿ ಬೋನ್ಲೆಸ್ನ ನಾನು ಸಪ್ರೇಟ್ ಮಾಡಿದೆ, ಜಾಸ್ತಿ ಬೋನ್ ಇರೋದನ್ನು ಕಬಾಬ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅಡುಗೆ ಮಾಡೋ ತನಕ ನನ್ನ ಮಗಳು ಮತ್ತು ನನ್ನ ಮಗ ಇಬ್ಬರು ಕೂಡ ಚೆನ್ನಾಗಿ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಪ್ರಗತಿ ಇದ್ದರೆ ಪ್ರೀತಮ್ ತುಂಬ ಸೈಲೆಂಟಾಗಿ ಆಟ ಆಡಿಕೊಂಡು ಪ್ರಗತಿನ ಅಬ್ಸರ್ವ್ ಮಾಡಿಕೊಂಡು ಇರ್ತಾನೆ. ಸೊ ನನಗೆ ಸ್ವಲ್ಪ ಟೈಮ್ ಸಿಗುತ್ತೆ ಕೆಲಸ ಮಾಡ್ಕೊಳ್ಳೋಕ್ಕಾಗಲಿ ಅಡುಗೆ ಮಾಡ್ಕೊಳ್ಳೋಕ್ಕಾಗಲಿ. ಸ್ಯಾಟರ್ಡೇ ನನ್ನ ಮಗಳಿಗೆ ಅದೇ ಹೇಳ್ತಾ ಇರ್ತೀನಿ, ಸ್ವಲ್ಪ ಆಟ ಆಡಿಸಿದ್ರೆ ನನಗೆ ಸ್ವಲ್ಪ ಟೈಮ್ ಆಗುತ್ತೆ, ಬೇಗ ಎಲ್ಲ ಕೆಲಸ ಮಾಡ್ಕೋತೀನಿ ಅಂತ. ಸೊ ಅಡುಗೆ ಎಲ್ಲ ಆದ ತಕ್ಷಣ ಇಬ್ರಿಗೂ ಕೂಡ ಸ್ನಾನ ಆಯಿತು. ಪ್ರೀತಮ್ ಕೂಡ ರೆಡಿ. ಸ್ವಲ್ಪ ನಿಧಾನ ಆಯಿತು. ನಾನು ಬಟರ್ ಚಿಕನ್ ಮಾಡಾದಮೇಲೆ ಗ್ರೇವಿ ಇತ್ತಲ್ಲ ಬೇಗ ಪನ್ನೀರ್ ಕಟ್ ಮಾಡಿ ಹಾಕೋದು ಅಂತ. ಪನ್ನೀರ್ನ ಶಾಲೋ ಫ್ರೈ ಮಾಡಿ ಹಾಕ್ಬೋದು, ಇಲ್ಲ ಡೈರೆಕ್ಟಾಗಿ ವಾಶ್ ಮಾಡಿ ಕಟ್ ಮಾಡಿ ಹಾಗೆ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಅದು ಕೂಡ. ತುಂಬ ದಿನ ಆದಮೇಲೆ ನೈಲ್ ಪಾಲಿಶ್ ಹಾಕೋಣ ಅಂತ ಹೇಳ್ಬಿಟ್ಟು ನೈಲ್ ಪಾಲಿಶ್ ಹಾಕೋತಾ ಇದ್ದೆ. ಹಾಗೆ ಒಂದು ವಿಚಾರ ಹೇಳಬೇಕಿತ್ತು. ತುಂಬ ಜನ ಕಮೆಂಟ್ಸಲ್ಲಿ ನನಗೆ ತೀರಾ ಪರ್ಸ್ನಲ್ ವಿಚಾರಗಳನ್ನು ಒಪಿನಿಯನ್ನ ಕೇಳೋದಕ್ಕೆ ಅಂತ ಕಮೆಂಟ್ಸ್ ಮಾಡ್ತಾರೆ. ಸೊ ನಾನು ನಿಮ್ಗೆ ಹೇಳೋದು ಒಂದೇ ವಿಚಾರ, ನಮ್ಮ ಪರ್ಸ್ನಲ್ ಏನಿರುತ್ತೆ ಅಲ್ವಾ, ಸೊ ಅದನ್ನು ಪಬ್ಲಿಕಲ್ಲ ಅಥವಾ ಅನ್ನೋನ್ ಪರ್ಸನ್ ಹತ್ರ ಒಪಿನಿಯನ್ ಕೇಳೋದಿದೆಯಲ್ಲ ಅದು ತುಂಬ ದೊಡ್ಡ ತಪ್ಪು ಅಂತ ನನಗೆ ಅನಿಸುತ್ತೆ. ಏಕೆಂದರೆ ಎಲ್ಲರೂ ಒಳ್ಳೆ ಥರನೇ ಒಪಿನಿಯನ್ ಕೊಡ್ತಾರೆ ಅಂತ ಏನು ಗ್ಯಾರಂಟಿ ಇರುತ್ತಲ್ವ. ಸೊ ಹಾಗಾಗಿ ತೀರಾ ಫ್ಯಾಮಿಲಿ ವಿಚಾರಗಳನ್ನು ಈ ಥರ ಬಂದುಬಿಟ್ಟು ಬೇರೆಯವ್ರ ಹತ್ರ ಒಪಿನಿಯನ್ ಕೇಳೋದು ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತ ಅಂದರೆ ಪ್ರತಿ ಹೆಣ್ಮಕ್ಳು ಅಷ್ಟೇ ತನ್ನ ಸುತ್ತ ಸರೌಂಡಿಂಗಲ್ಲಿ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅದನ್ನು ಸಾಲ್ವ್ ಮಾಡ್ಕೊಳ್ಳುವಂತಹ ಒಂದು ಎಬಿಲಿಟಿ ಅವ್ರಿಗೆ ಇರಬೇಕು. ಅಂತಂದರೆ ಅದನ್ನು ಹೇಗಾದರೂ ಮಾಡಿ ಸರಿ ಮಾಡ್ಕೋಬೇಕು ನಾವೇನೆ, ಬಿಟ್ಟರೆ ಬೇರೆ ಯಾರೂ ಸರಿ ಮಾಡೋದಕ್ಕಾಗಲ್ಲ. ಸೊ ಸಾಧ್ಯವಾದಷ್ಟು ಅವರನ್ನು ಬದಲಾಯಿಸೋಕ್ಕಾದರೆ ಬದಲಾಯಿಸ್ಕೊಳ್ಳಿ, ಇಲ್ಲ ನಮ್ಮನ್ನೇ ಬದಲಾಯಿಸ್ಕೊಳ್ಬೇಕು ಅನಿಸಿದ್ರೆ ಬದಲಾಯಿಸ್ಕೋಬೇಕು. ಇಲ್ಲ ಆ ಥರ ಚಾನ್ಸೇ ಇಲ್ಲ, ತುಂಬ ಒಂಥರ ಇದು ಎರಡೂ ಆಗ್ತಾಯಿಲ್ಲ ಅಂತ ಅಂದರೆ ಸೈಲೆಂಟಾಗಿದ್ದು ಬಿಡಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಮಾಡೋದಕ್ಕಾಗಲ್ಲ. ಪಬ್ಲಿಕಲ್ಲಿ ಆಗಲಿ ಅಥವಾ ನಿಮ್ಗೆ ಗೊತ್ತಿಲ್ಲದಲ್ಲೇ ಇರೋ ಯಾರೇ ವ್ಯಕ್ತಿ ಹತ್ರ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಗೆ ಒಪಿನಿಯನ್ನ ಕೇಳೋದು ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ. ನಿಮಗೆ ತೀರಾ ಪರಿಚಯ ಇರೋರು ರಿಲೇಷನಲ್ಲಾದರೆ ಒಂದು ಮಾತೇನಾದರೂ ನಿಮ್ಮ ಮನಸ್ಸಿಗೆ ಸಮಾಧಾನಕ್ಕೆ ಏನಾದರೂ ಕೇಳ್ಬೋದು. ಬಟ್ ನೀವು ಕೇಳೋ ಎಲ್ಲ ವ್ಯಕ್ತಿಗಳು ನಿಮಗೆ ಒಳ್ಳೆಯ ರೀತಿ ಆಗೋ ಥರನೇ ಒಪಿನಿಯನ್ ಕೊಡ್ತಾರೆ ಅಂತಲೂ ಏನೂ ಇಲ್ಲ ಅಲ್ವಾ. ಸೊ ಹಾಗಾಗಿ ನೀವು ಯೋಚನೆ ಮಾಡೋದನ್ನು ಕಲೀರಿ, ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಬೇಕು. ಆಮೇಲೆ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಅವೇರ್ನೆಸ್ ಇರಲಿ. ಯಾಕೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಒಳ್ಳೆಯವರಲ್ಲ, ಎಲ್ಲನೂ ಕೂಡ ಒಳ್ಳೆಯದಲ್ಲ. ಸೊ ನನಗೂ ಕೂಡ ಅಷ್ಟೇ ತುಂಬ ಜನ ಪರ್ಸ್ನಲ್ ನಂಬರನ್ನು ಕೇಳ್ತಾ ಇರ್ತಾರೆ, ದಯವಿಟ್ಟು ಆ ಥರ ಕೇಳಬೇಡಿ. ಸೊ ಇನ್ಸ್ಟಾಗ್ರಾಮಲ್ಲಿ ಸಾಧ್ಯವಾದಷ್ಟು ನಾನು ಮೆಸೇಜ್ಗೆ ರಿಪ್ಲೈ ಮಾಡ್ತಾ ಇರ್ತೀನಿ, ತುಂಬ ಜನಕ್ಕೆ ರಿಪ್ಲೈ ಮಾಡಿದ್ದೀನಿ, ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಆಗೋದಿಲ್ಲ ಅಂತ ಅಂದಾಗ ನಾನು ರಿಪ್ಲೈ ಮಾಡಿರಲ್ಲ ಅಷ್ಟೇ, ಕಮೆಂಟ್ಸಲ್ಲಿ ಕೂಡ ರಿಪ್ಲೈ ಮಾಡ್ತೀನಿ. ತೀರಾ ಪರ್ಸ್ನಲ್ ನಂಬರ್ಗಳನ್ನೆಲ್ಲ ನಾನು ನಂಬಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಇದು ಸೋಷಿಯಲ್ ಮೀಡಿಯಾ, ಇಲ್ಲಿ ಯಾರು ಒಳ್ಳೆಯವರು ಯಾರು, ಯಾಕೆ ಅಂತಂದರೆ ನಾನು ನಿಮಗೆ ಮುಖದ ಮುಂದೆ ಕಾಣಿಸ್ತೀನಿ, ಬಟ್ ನೀವು ಯಾರೂ ನನಗೆ ಕಾಣಿಸಲ್ಲ. ಒಂದು ಟ್ರಸ್ಟ್ ಅಷ್ಟೇ, ನಂಬಿಕೆ ಅಷ್ಟೇ, ಅದರ ಮೇಲೆ ನಾವು ಮಾತಾಡ್ತಾ ಇರ್ತೀವಿ. ಸೊ ಪರ್ಸ್ನಲ್ ನಂಬರೆಲ್ಲ ಕೊಡೋದು ಸಾಧ್ಯ ಇಲ್ಲ. ಅದು ನಿಮಗೂ ಕೂಡ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ನೀವು ಕೇಳಿದಾಗೆಲ್ಲ ನಮಗೂ ಕೂಡ ಬೇಜಾರಾಗುತ್ತೆ, ಕೇಳ್ತಾರೆ ಕೊಡಲ್ಲ ಅಂತ. ಸೊ ಹಾಗಾಗಿ ದಯವಿಟ್ಟು ಕೇಳಬೇಡಿ. ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ ವ್ಲಾಗ್ನ ಮಾಡ್ತಾ ಇದ್ದೆ. ಇವತ್ತಿನ ವ್ಲಾಗಲ್ಲಿ ಒಂದು ನಾನ್ ವೆಜ್ ರೆಸಿಪಿ ಕೂಡ ಶೇರ್ ಮಾಡಿಕೊಂಡೆ, ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಅದೇ ಥರ ಬಟರ್ ಪನ್ನೀರ್ ರೆಸಿಪಿಯನ್ನು ಡಿಟೇಲಾಗಿ ಒಂದು ಕುಕಿಂಗ್ ವಿಡಿಯೋ ಮಾಡಿದ್ದೀನಿ, ಸಪ್ರೇಟಾಗಿ ಬರೀ ಕುಕಿಂಗ್ ಮಾಡಿರೋದು ಬಟರ್ ಪನ್ನೀರು. ಆ ರೆಸಿಪಿ ಬೇಕಂದರೆ ನೋಡಿ, ಚೆನ್ನಾಗಿದೆ. ಇವತ್ತು ಕೂಡ ಅದನ್ನೇ ಮಾಡಿದ್ದೆ, ಅದೇ ಗ್ರೇವಿಯಲ್ಲಿ. ನೀವು ಮನೇಲಿ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ, ಕೆಲವು ಜನ ನಾನ್ ವೆಜ್ ತಿಂತಾರೆ, ಇನ್ನೂ ಸ್ವಲ್ಪ ಜನ ನಾನ್ ವೆಜ್ ಬಿಟ್ಬಿಟ್ಟಿರ್ತಾರೆ ನಮ್ಮ ಪ್ರಗತಿ ಥರ. ಅಂಥವ್ರಿಗೆ ಮತ್ತೆ ಸಪ್ರೇಟಾಗಿ ಏನೋ ಅಡುಗೆ ಮಾಡೋದಕ್ಕೆ ಬಂದರು, ಅದೇ ಗ್ರೇವಿಯಲ್ಲಿ ಎರಡನ್ನೂ ಮಾಡ್ಕೋಬೋದಲ್ವ ಅಂತ ಹೇಳ್ಬಿಟ್ಟು ತೋರಿಸ್ದೆ. ಹಾಗೆ ದೀಪಾವಳಿ ಫೆಸ್ಟಿವಲ್ ವ್ಲಾಗಿಂದ ಇದು ಕರಿಮಣಿ ಚೈನ್ ಬಗ್ಗೆ ಕೇಳ್ತಾ ಇದ್ರಿ, ಹೊಸ್ದಾಗಿ ತೊಗೊಂಡ್ರೆ ಅಥವಾ ರೋಡ್ ಗೋಲ್ಡಾ ಅಂತ ಹೇಳ್ಬಿಟ್ಟು. ಗೋಲ್ಡೇನೆ ಹೊಸ್ದಾಗೆ ತೊಗೊಂಡಿದ್ದು, ದೀಪಾವಳಿಗೆ ತೊಗೊಂಡೆ.
ಹಿಂದಿನ ದಿನ ಅಂತ ಅನಿಸುತ್ತೆ. ಹಿಂದಿನ ದಿನಾನು ದೀಪಾವಳಿಗೆ ನನ್ನ ಮಗಳಿಗೆ ಓಲೆ ತಿರ್ಪ ರೆಡಿ ಮಾಡಿಸೋದಕ್ಕೆ ಅಂತ ಕೊಟ್ಟಿದ್ವಲ್ಲ, ಅದನ್ನು ತರಬೇಕಾದ್ರೆ ತೊಗೊಂಡೆ. ನನಗೆ ಬೇಕಿತ್ತು ಈ ಥರದೊಂದು ಚೈನ್. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಇದನ್ನು ತೊಗೋಬೇಕಂತ. ಎರಡೆಳೆ ಚೈನ್ ಕಟ್ಟಾಗಿತ್ತು ಒಂದು ಸರಿ ಹೇಳಿದ್ದೆ. ಸೊ ಮತ್ತೆ ಅದು ಕಟ್ಟಾಗೋ ಈ ಥರ ಆಗಿತ್ತು. ಸರಿ ಮನೆ ಹತ್ರ ಅದು ಜಾಸ್ತಿ ಹಾಕೊಳ್ಳೋದು ಬೇಡ, ಇದನ್ನೇ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಇದು ಬಂದುಬಿಟ್ಟು 8 ಗ್ರಾಮ್ ಸಮಥಿಂಗ್ ಏನೋ ಇದೆ, ಮೇಲೆ ಜಾಸ್ತಿ ಇದೆ. ಮಣಿ ಎಲ್ಲ ಸೇರಿದ್ರೆ 1 ಗ್ರಾಮ್ ಏನೋ ಮಣಿನೇ ಬರುತ್ತೆ, ಕರೆ ಮಣಿ. 7 ಆಲ್ಮೋಸ್ಟ್ 8 ಗ್ರಾಮ್ ಗೋಲ್ಡ್ ಇದೆ. ಟೋಟಲ್ 42,000 ಚಿಲ್ಲರೆ ಆಯಿತು. ಸೊ ಇದು ತೊಗೊಂಡಿದ್ದು ಭೀಮಾ ಜ್ಯುವೆಲರ್ಸಲ್ಲಿ. ಶಾರ್ಟಾಗಿ ಚೆನ್ನಾಗಿರುತ್ತೆ, ಡೈಲಿ ಯೂಸ್ ಮಾಡೋದಕ್ಕೆ ಮನೆ ಹತ್ರ. ಮತ್ತು ನಾನು ಅಮ್ಮನ ಮನೆಗೆಲ್ಲ ಕ್ಯಾಬಲ್ಲಿ ಒಬ್ಬಳೇ ಓಡಾಡ್ತಾ ಇರ್ತೀನಲ್ವ, ಸೊ ಭಯ ಆಗ್ತಾಯಿತ್ತು ನನಗೆ ಆ ಚೈನ್ ಹಾಕ್ಕೊಂಡು ಓಡಾಡೋದಕ್ಕೆ. ಏನೇ ಆದ್ರೂ ಭಯನೇ ಅಲ್ವಾ ಬೆಂಗಳೂರಲ್ಲಿ. ಸೊ ಹಾಗಾಗಿ ಅಂಥ ಟೈಮಲ್ಲೆಲ್ಲ ಇದನ್ನು ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನು ತೊಗೊಂಡೆ. ತುಂಬ ವ್ಯೂವರ್ಸ್ ಕೇಳ್ತಾಯಿದ್ರು ಹೊಸ್ದಾಗಿ ತೊಗೊಂಡ್ರೆ ಹೇಗಿದೆ ಏನು ಅಂತ. ನಾನು ಇದನ್ನು ಬ್ಯಾಕ್ ಕ್ಯಾಮ್ರಾದಲ್ಲಿ ಕ್ಲಿಯರಾಗಿ ಡಿಸೈನ್ನ ತೋರಿಸ್ತೀನಿ. ಸೊ ಇವಾಗ ಈ ಥರ ಇದೆ, ಇದು ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇನ್ನೊಂದು ನೋಡಿದೆ, ಅದು 2 ಸೇಮ್ ತಾಳಿ ಥರ ಈ ಪೆಂಡೆಂಟ್ ಇತ್ತು. ಬಟ್ ಅದನ್ನು ಒಂದು ಸ್ವಲ್ಪ ಮುಂಚೆಗೆ ಯಾರೋ ತೊಗೊಂಡ್ಬಿಟ್ರು. ಮತ್ತೆ ನೋಡಿದೆ, ಇಟ್ಸ್ ಓಕೆ, ಅದೇನು ಬೇಡ, ಈಗ ಆಲ್ರೆಡಿ 2 ತಾಳಿ ಹಾಕಲ್ಲ ಯಾರೂ ಅಂತ ಹೇಳ್ಬಿಟ್ಟು ಕರಿಮಣಿದು ಇದನ್ನೇ ತೊಗೊಂಡೆ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಜಾಸ್ತಿ ಆಡ್ತಾ ಇದ್ದೀನಿ, ಆಮೇಲೆ ನೀವು ಜಾಸ್ತಿ ಮಾತಾಡ್ತಾರಪ್ಪ ಇವರು ಅಂತ ಅಂದ್ಕೊಂಡ್ಬಿಡ್ತೀರಾ. ನಂಗೆ ಗೊತ್ತಿಲ್ಲ, ವ್ಲಾಗ್ಗಳಲ್ಲಿ ಜಾಸ್ತಿ ಮಾತಾಡಿದಷ್ಟು ನಿಮಗೆ ನೋಡೋಕ್ಕೆ ಇಂಟ್ರೆಸ್ಟ್ ಇದೆ ಅನಿಸುತ್ತೆ, ಡ್ಯೂರೇಷನ್ ಚೆನ್ನಾಗಿ ಬರುತ್ತೆ. ನಾನು ಎಲ್ಲಿ ಮಾತಾಡಿರಲ್ಲ ಆ ವಿಡಿಯೋದಲ್ಲಿ ಡ್ಯೂರೇಷನ್ನೇ ಇರೋದಿಲ್ಲ, ಸ್ಕಿಪ್ ಮಾಡಿಬಿಟ್ಟು ಹೊರಟೋಗಿರ್ತಾರೆ. ಸೊ ಹಾಗಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ಹಾಗೆ ನಿಂತ್ಕೊಂಡೇ ಮಾತಾಡ್ಬಿಡ್ತೀನಿ. ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಹಾಗೆ ಇದು ಶಾರ್ಟ್ ಚೈನು, ಮಂಗಲ್ಯ ಸರ ಥರ ಬರುತ್ತಲ್ಲ ಕರಿಮಣಿದು, ಈ ಥರ ಇದೆ ಡಿಸೈನ್ ಕಂಪ್ಲೀಟಾಗಿ. ಇದು ಮಾಡಿಸಿರೋದಲ್ಲ, ರೆಡಿ ಡಿಸೈನ್ನೇ ತೊಗೊಂಡು ಬಂದಿರೋದು. ಸೊ ಚಿಕ್ಕದಾಗಿ ಚೆನ್ನಾಗಿತ್ತು. ನನಗೆ ಆ್ಯಕ್ಚುಲಿ ಇನ್ನೂ ಸಣ್ಣದು ಬೇಕಿತ್ತು, ಇನ್ನೂ ಚಿಕ್ಕದಾಗಿ ಇರಬೇಕಿತ್ತು. ಇದು ಸ್ವಲ್ಪ ದೊಡ್ಡದು ಅಂತ ಅನ್ನಿಸ್ತು. ಬಟ್ ಓಕೆ, ಇಷ್ಟಾದರೂ ಇರಲಿ ಅಂತ ಹೇಳಿ. ತೀರಾ ಸಣ್ಣದಾದರೂ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಇಷ್ಟ ಇದ್ದಿದ್ದು. ಸೊ ಹೇಗಿದೆ ಡಿಸೈನ್ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ಹೇಳಿ. ಹಾಗೆ ಒಬ್ಬರು ವ್ಯೂವರ್ ಕೂಡ ಹೇಳಿದ್ರು ಸೇಮ್ ಡಿಸೈನ್ ನನ್ನ ಹತ್ರ ಕೂಡ ಇದೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಸಂಡೇ ಆದ್ದರಿಂದ ನಾಳೆಯಿಂದ ಸ್ಕೂಲು ಮತ್ತು ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಇವತ್ತು ನೈಟೇ ಎಲ್ಲನೂ ಪ್ರಿಪೇರ್ ಆಗಬೇಕು. ನನಗೆ ಏನಂತ ಅಂದರೆ ಪ್ರೀತಮ್ ಮಲಗಿದ ಮೇಲೆ ಅಂತಂದರೆ ಪಾಪು ಒಂದು 10 o'clock ಮಲಗಿದ ಮೇಲೆ ನಂಗೆ ತುಂಬ ಟೈಮ್ ಸಿಗುತ್ತೆ. ಅದಾದಮೇಲೆ ಅವನು ಎದ್ದೇಳುವಂತಹ ಚಾನ್ಸ್ ಇಲ್ಲ. ಸೊ ಹಾಗಾಗಿ ಆ ಟೈಮಲ್ಲಿ ಏನೇನು ಸಾಧ್ಯವಾಗುತ್ತೆ ನನಗೆ ಮಾಡೋದಕ್ಕೆ ಅವನ್ನೆಲ್ಲ ಮಾಡ್ಕೊಂಡು ಬಿಡ್ತೀನಿ. ತರಕಾರಿ ರೆಡಿ ಮಾಡೋದಿರ್ಬೋದು, ಅಥವಾ ಸ್ಕೂಲಿಗೆ ನಾಳೆ ಏನಾದರೂ ರೆಡಿ ಮಾಡೋದಿರ್ಬೋದು. ಆ ಥರ ಇದ್ದರೆ ನನಗೂ ಕೂಡ ಅವತ್ತು ಮಾಡೋಕ್ಕಾಗುತ್ತೆ ಅಂದಾಗ ಮಾಡ್ತೀನಿ. ಇಲ್ಲಿ ಬಂದ್ಬಿಟ್ಟು ಕ್ಯಾರೆಟನ್ನು ನಾನು ಈ ಥರ ನೀರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ. ಈ ಥರ ನೀವು ಇಡೋದ್ರಿಂದ ಕ್ಯಾರೆಟು 1 ತಿಂಗಳ ಮೇಲೆ 1.5 ತಿಂಗಳಾದ್ರೂ ಅದಕ್ಕೆ ಇಡೋದಿಲ್ಲ. ಬಟ್ ಅವಾಗವಾಗ ನೀರನ್ನು ಚೇಂಜ್ ಮಾಡ್ಕೊತಾ ಇರಬೇಕು. ಮತ್ತು ಈ ಬ್ಯಾಸ್ಕೆಟನ್ನು ನೀವು ನೋಡಿದರೆ ನಾನು ಅದರೊಳಗೆ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದೆ. ಬಟ್ ಏನಾಯಿತು ಅಂತಂದ್ರೆ ಅದು ಬೇಗ ಡ್ರೈ ಆಗ್ತಾಯಿತ್ತು, ಅಂದರೆ ಬೇಗ ಬಾಡೋಗ್ತಾಯಿತ್ತು. ಸೊ ಹಾಗಾಗಿ ಇದರಲ್ಲಿ ಅಷ್ಟು ಚೆನ್ನಾಗಿರಲ್ವೇನೋ ಅಂತ ಹೇಳ್ಬಿಟ್ಟು ಇವಾಗ ಈ ಥರ ವೆಜಿಟೇಬಲ್ಸ್ನ ಇಟ್ಕೋತಾ ಇದ್ದೀನಿ. ಇದು ಓಕೆ ಅನ್ನಿಸ್ತು ನನಗೆ. ಅದಾದಮೇಲೆ ಏನೇನು ಬೇಕು ಬೆಳಗ್ಗೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಫ್ರಿಜ್ಜಲ್ಲೇ ಇಡಬೇಕಂತ ಏನಿಲ್ಲ, ಕಟ್ ಮಾಡಿ ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಟರೂ ಆಗುತ್ತೆ. ಬೆಳಗ್ಗೆ ವಾಶ್ ಮಾಡಿ ಹಾಗೆ ಯೂಸ್ ಮಾಡ್ಕೋಬೋದು. ಕೊತ್ತಂಬರಿ ಸೊಪ್ಪೆಲ್ಲ ಸೋಸಿಬಿಟ್ಟು ಬಾಕ್ಸಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಕರಿಬೇವು ಸೊಪ್ಪು ಅಷ್ಟೇ. ಹಸಿರು ಮೆಣಸಿನ್ಕಾಯಿ, ಇವತ್ತು ಬೆಳ್ಳುಳ್ಳಿ ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಟೈಮ್ ಆಗಲಿಲ್ಲ. ಸರಿ ಇನ್ನೊಂದ್ಸರಿ ಯಾವಾಗಾದರೂ ಫ್ರೀ ಆಗಿದ್ದಾಗ ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟೇ. ನಾನು ಹೇಳೋದೇನಂತಂದರೆ ನಮಗೆ ತುಂಬ ಪ್ರೆಷರ್ ಹಾಕಿ ಆಗೋದೇ ಇಲ್ಲ ಅಂತಂದ್ರೂ ಕೆಲಸ ಮಾಡಬೇಕು ಅಂತ ಏನೂ ಇಲ್ಲ. ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ಕವರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಯಾಕೆಂತಂದರೆ ನಮ್ಮ ಮೇಲೆ ಜಾಸ್ತಿ ನಾವು ಪ್ರೆಷರ್ ಹಾಕ್ಕೊಂಡು ಮಾಡೋಕ್ಕೆ ಹೋದಾಗ ನಮ್ಮ ಕೈಲಿ ಆಗೋದಿಲ್ಲ. ಸೊ ಹಾಗಾಗಿ ಅದಾದಮೇಲೆ ಇವತ್ತು ಮರೆತುಬಿಟ್ಟಿದ್ದೆ ಶೂ ವಾಶ್ ಮಾಡೋದು. ಸೊ ಹಾಗಾಗಿ ಕಂಪ್ಲೀಟ್ ವಾಶ್ ಮಾಡಿಲ್ಲ, ಮೇಲೆ ಮಾತ್ರನೇ ಕ್ಲೀನಾಗಿ ಒರೆಸ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಡ್ರೈ ಮಾಡೋಣ ಅಂತ ಹೇಳಿ ಬಾಲ್ಕನಿಲಿ ಹಾಕ್ತಾಯಿದ್ದೀನಿ. ಕೆಲವೊಂದು ಸರಿ ಈ ಥರ ಆಗಿಬಿಡುತ್ತೆ, ಮರೆತುಬಿಡ್ತೀವಿ. ಎಷ್ಟೋ ಕೆಲಸದಲ್ಲಿ ಎಷ್ಟೋ ಕೆಲಸ ಮಾಡಬೇಕು ಅಂದ್ಕೊಂಡು ಮರೆತುಬಿಡ್ತೀವಿ. ಸೊ ಇದರಲ್ಲಿ ಬೆಳಗ್ಗೆಯಿಂದ ನಾನು ಶೂ ಕ್ಲೀನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ, ಅನ್ಕೋತಾನೆ ಇದ್ದೀನಿ, ಮರೆತು ಬಿಡ್ತಾಯಿದ್ದೀನಿ. ಸೊ ಇದೆಲ್ಲ ಆದಮೇಲೆ ಫೈನಲಿ ಊಟದ ಟೈಮ್ ಆಯಿತು. ಮಧ್ಯಾಹ್ನ ಮಾಡಿದ್ದೇ ಇತ್ತು. ಸೊ ಹಾಗಾಗಿ ಗೀ ರೈಸ್ ಮಾಡಿದ್ದೆ, ಅದ್ರ ಜೊತೆಗೆ ಬಟರ್ ಚಿಕನ್.
ಸೊ ಕಂಪ್ಲೀಟ್ ಆಯಿತು ನನ್ನ ವರ್ಕ್. ಈ ರೀತಿ ಇರುತ್ತೆ. ಸಂಡೇ ಆದರೂ ಕೂಡ ಅಷ್ಟೇ, ನಮಗೇನು ಸ್ಪೆಷಲ್ಲಾಗಿ ಟೈಮ್ ಇರುತ್ತೆ ಅಥವಾ ಸ್ಪೆಷಲ್ ಏನೋ ಅಂತ ಏನಿಲ್ಲ, ಲೀವ್ ಇರುತ್ತೆ ಆ ಥರ ಏನಿಲ್ಲ. ಕಂಪ್ಲೀಟ್ ದಿನ ಏನಿರುತ್ತೆ ಅದು ಸಂಡೇ ಸ್ವಲ್ಪ ಜಾಸ್ತಿನೇ ಕೆಲಸ ಅಂತ ಹೇಳ್ಬೋದು. ಇದಾದಮೇಲೆ ತುಂಬ ದಿನ ಆಗಿತ್ತು ಫೇಸ್ಗೆ ಸ್ಕ್ರಬ್ ಯೂಸ್ ಮಾಡಿ. ಸರಿ ಮಲ್ಗೋಕ್ಕೂ ಮುಂಚೆಗೆ ಒಂದು ಒಳ್ಳೆ ಸ್ಕ್ರಬ್ ಮಾಡಿ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಕ್ರಬ್ ಮಾಡ್ಕೋತಾ ಇದ್ದೆ. ಹೋಮ್ ರೆಮಿಡಿ ಟ್ರೈ ಮಾಡೋದಕ್ಕೂ ಕೂಡ ಆಗ್ತಾಯಿಲ್ಲ. ಸಣ್ಣ ಸಣ್ಣ ವೈಟ್ ಹೆಡ್ಸ್ ಆಗ್ತಾಯಿತ್ತು ಚರ್ಮದ ಮೇಲೆ. ನಾವು ಅವಾಗವಾಗ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡಬೇಕು. ಸೊ ಹಾಗಾಗಿ ಇವತ್ತು ನೈಟ್ ಸ್ವಲ್ಪ ಟೈಮ್ ಆಯಿತು. ಹಾಗೆ ಇವತ್ತು ಡಾರ್ಕ್ ಸರ್ಕಲ್ಗೊಂದು ಹೋಮ್ ರೆಮಿಡಿ ಶೇರ್ ಮಾಡೋದಿತ್ತು, ಬಟ್ ನನಗೆ ಕಂಪ್ಲೀಟ್ ಕೆಲಸನೇ ಮುಗ್ದೋಯ್ತು ಇವತ್ತು. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ರೆಮಿಡಿಯನ್ನು ಶೇರ್ ಮಾಡ್ಕೋತೀನಿ. ಸೊ ಇವತ್ತು ಇಷ್ಟೇ. ಈ ಒಂದು ಪುಟಾಣಿ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.